ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಎಸ್.ಎಂ.ಆರ್ ಅಕಾಡೆಮಿ ಕೋಲಾರ. ಸ್ನೇಹಿತರೆ, 10ನೇ ತರಗತಿಯ SA1 ಸಂಕಲನಾತ್ಮಕ ಮೌಲ್ಯಮಾಪನ 1 ಪೂರ್ವ ಸಿದ್ಧತಾ ಪರೀಕ್ಷೆ 2025-26ರ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಯಾರೆಲ್ಲ ವಿದ್ಯಾರ್ಥಿಗಳು SSLC SA1 ಪ್ರಿಪೇರ್ ಆಗ್ತಾಯಿದ್ದೀರಾ ಅವ್ರಿಗೆ ಸಹಾಯ ಆಗುತ್ತೆ. ಈ ಪ್ರಶ್ನೆ ಪತ್ರಿಕೆ ಆಧಾರದ ಮೇಲೆ ನೀವು ನಿಮ್ಮ ಪ್ರಿಪ್ರೇಷನನ್ನು ಮಾಡ್ಕೋಬೋದು. ವಿಷಯ ಸಮಾಜ ವಿಜ್ಞಾನ. ನಿಮಗೆ 3 ಗಂಟೆ 15 ನಿಮಿಷಗಳ ಕಾಲ ಇರುತ್ತೆ ಈ ಒಂದು ಪತ್ರಿಕೆಯನ್ನು ಬರೆಯೋದಕ್ಕೆ. ಕನ್ನಡ ಮಾಧ್ಯಮದ ಪತ್ರಿಕೆ ಆಗಿರುತ್ತೆ. ನಾನು ನಿಮಗೆ ತಿಳಿಸ್ತಾ ಇರುವಂಥ ಪತ್ರಿಕೆ ಕನ್ನಡ ಮಾಧ್ಯಮದ್ದು. ಅಂಕಗಳು 80 ಅಂಕಗಳಿರುತ್ತೆ. ಫಸ್ಟ್ ಒನ್ ಇವು ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸ್ ಇರುತ್ತೆ. 8 ಪ್ರಶ್ನೆಗಳಿರುತ್ತೆ. 8 ಪ್ರಶ್ನೆಗಳಿಗೂ ಒಂದೊಂದು ಅಂಕ ಇರುತ್ತೆ. ಟೋಟಲ್ 8 ಮಾರ್ಕ್ಸ್ ಇರುತ್ತೆ. ಇದು ನೋಡಿ, ಪ್ರತಿಯೊಂದು ಅಪೂರ್ಣ ವಾಕ್ಯ ಪ್ರಶ್ನೆಗಳಿಗೆ 4 ಆಯ್ಕೆಗಳನ್ನು ಕೊಟ್ಟಿದ್ದೇವೆ. ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ ಅಕ್ಷರವೊಂದೇ ಪೂರ್ಣ ಉತ್ತರವನ್ನು ಬರೀಬೇಕಾಗುತ್ತೆ. ಅದರಲ್ಲಿ ಪ್ರಮುಖವಾಗಿ ಮೊದಲನೇ ಪ್ರಶ್ನೆ ಏನಿದೆಪ್ಪ ಅಂದರೆ, ಮೊದಲನೇ ಆಂಗ್ಲೋ ಮರಾಠಿ ಯುದ್ಧವು ಯಾವ ಒಪ್ಪಂದದ ಮೂಲಕ ಅಂತ್ಯವಾಯಿತು ಅನ್ನುವಂಥ ಪ್ರಶ್ನೆಯನ್ನು ಕೇಳಬಹುದು. ಅದರಲ್ಲಿ ನಿಮಗೆ ಆಪ್ಷನ್ನು ಕೊಡ್ಬೋದು. ಸಾಲ್ಬಾಯ್ ಒಪ್ಪಂದ, ಲಾಹೋರ್ ಒಪ್ಪಂದ, ಪುಣೆ, ಬಜೇನ್ ಒಪ್ಪಂದ, ಬಸ್ಸಿನ ಒಪ್ಪಂದ ಅಂತ ಹೇಳೋದು, ಬಸ್ಸಿನ ಒಪ್ಪಂದವನ್ನು ಸಹ ನಿಮಗೆ ಕೊಟ್ಟಿದ್ದಾರೆ. ಅದರಲ್ಲಿ ಯಾವುದು ಬರುತ್ತೆ ಅನ್ನೋದನ್ನು ನೀವು ಚೂಸ್ ಮಾಡಿ ಬರೀಬಹುದು. ಅದೇ ರೀತಿ ಮೊದಲ ಮೈಸೂರು ಯುದ್ಧದ ಅಂತ್ಯದಲ್ಲಿ ಸಹಿ ಮಾಡಿದ, ಮೊದಲ ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಅಂತ್ಯದಲ್ಲಿ ಸಹಿ ಮಾಡಿದ ಒಪ್ಪಂದ ಯಾವುದು ಅಂತ ಕೇಳ್ಬೋದು. ನಿಮಗೆ 3 ಆಂಗ್ಲೋ ಮೈಸೂರು ಯುದ್ಧಗಳು ಬರ್ತವೆ. 4 ಆಂಗ್ಲೋ ಮೈಸೂರು ಯುದ್ಧಗಳು. ಅದರಲ್ಲಿ 3 ಆಂಗ್ಲೋ ಮೈಸೂರುಗಳು ವೆರಿ ಇಂಪಾರ್ಟೆಂಟ್ ಆಗಿರ್ತವೆ. ಮೊದಲನೇ ಆಂಗ್ಲೋ ಮೈಸೂರು ಯುದ್ಧ, 2ನೇ ಆಂಗ್ಲೋ ಮೈಸೂರು ಯುದ್ಧ, 3ನೇ ಆಂಗ್ಲೋ ಮೈಸೂರು ಯುದ್ಧ. ಇದರಲ್ಲಿ ನಿಮಗೆ ಯಾವುದು ಬೇಕೋ ಆ ಒಂದು ಕ್ವಶನ್ಸನ್ನು ನೀವು ನೋಡ್ಬೋದಾಗುತ್ತೆ. ಮೊದಲನೇ ಆಂಗ್ಲೋ ಮೈಸೂರು ಯುದ್ಧ ಅಂದರೆ ನಿಮ್ಗೆ ಗೊತ್ತಿರೋ ಹಾಗೆ ಮದ್ರಾಸ್ ಒಪ್ಪಂದ ಆಗಿರುತ್ತೆ. 2ನೇ ಆಂಗ್ಲೋ ಮೈಸೂರು ಯುದ್ಧ ಅದರಲ್ಲಿ ಬರೋದಂತೂ ಯಾವುದಿರುತ್ತಪ್ಪ ಅಂದರೆ ಮಂಗಳೂರು ಒಪ್ಪಂದ ಬರುತ್ತೆ. 3ನೇ ಆಂಗ್ಲೋ ಮೈಸೂರು ಯುದ್ಧ ಶ್ರೀರಂಗಪಟ್ಟಣ ಒಪ್ಪಂದ ಬರುತ್ತೆ. ಓಕೆನಾ, ಇದು ನಿಮಗೆ ಗೊತ್ತಿರಬೇಕು. ಆಂಗ್ಲೋ ಮೈಸೂರು ಯುದ್ಧಗಳನ್ನು ನಿಮಗೆ ಏನು SA1 ಆಗಿರ್ಬೋದು, SA2 ಆಗಿರ್ಬೋದು, ಮತ್ತು ನಿಮಗೆ ಸ್ಟೇಟ್ ಲೆವೆಲ್ ಆಗಿರ್ಬೋದು, ಡಿಸ್ಟ್ರಿಕ್ಟ್ ಲೆವೆಲ್ ಪ್ರಶ್ನೆ ಪತ್ರಿಕೆಗಳಲ್ಲಿ ಕೇಳುವಂಥ ಚಾನ್ಸಸ್ಸು ಹೆಚ್ಚಾಗಿರುತ್ತೆ. ಅದರ ಬಗ್ಗೆ ಹೆಚ್ಚು ಗಮನ ಕೊಟ್ಟು ಓದ್ಕೊಳ್ಳಿ. ಮತ್ತು ಸಾರ್ವಜನಿಕ ಆಡಳಿತದ ಪಿತಾಮಹ ಯಾರು ಅಂತಿದೆ. ಈ ಪ್ರಶ್ನೆಯನ್ನು ಸಹ ಕೇಳ್ತಾರೆ. ನೀವು ಈ ಪ್ರಶ್ನೆಗೂ ಸಹ ಪ್ರಿಪ್ರೇಷನ್ ಆಗಬೇಕಾಗುತ್ತೆ. ಸಾರ್ವಜನಿಕ ಆಡಳಿತ ಅಂದ್ರೇನು, ಸಾರ್ವಜನಿಕ ಆಡಳಿತದಲ್ಲಿರುವಂಥ ಪ್ರಮುಖ ವಿಚಾರಗಳಲ್ಲಿ ಪೋಸ್ಟ್ ಕಾರ್ಡ್ ಇದನ್ನು ಸಹ ಕೇಳ್ತಾರೆ. ಮತ್ತು ಸಾರ್ವಜನಿಕ ಆಡಳಿತದಿಂದ ಆಗುವಂಥ ಉಪಯೋಗಗಳ ಬಗ್ಗೆ ಕೇಳ್ತಾರೆ. ಹೆಚ್ಚು ಅಂಕಗಳನ್ನು ಇಲ್ಲಿ ಕೇಳುವಂಥ ಸಾಧ್ಯತೆ ಹೆಚ್ಚಾಗಿರುತ್ತೆ. ಅದರ ಬಗ್ಗೆ ನೀವು ಓದ್ಕೋಬಹುದು. ನಿಜಕ್ಕೂ ಇಡೀ ಮಾನವ ಕುಲ ತಾನೊಂದೇ ಒಲಂ ಎಂದು ಯಾರು ಹೇಳಿದರು. ಈ ಪ್ರಶ್ನೆಯನ್ನು ಲಾಸ್ಟ್ ಇಯರ್ ಪ್ರಶ್ನೆ ಪತ್ರಿಕೆಯಲ್ಲೂ ಸಹ ಕೇಳಿದ್ದಾರೆ. ನೆಕ್ಸ್ಟ್ ಕೇಳುವಂಥ ಚಾನ್ಸಸ್ಸು ಹೆಚ್ಚಾಗಿರುತ್ತೆ. ಅದರಲ್ಲಿ ನೀವು ಏನು ಮಾನವ ಕುಲ ತಾನೊಂದೇ ಒಲಂ ಎಂದು ಯಾರು ಹೇಳಿದರು ಈ ವಾಕ್ಯಗಳು. ಮತ್ತು ಕೆಲವೊಂದು ಘೋಷಣೆಗಳನ್ನು ಬರ್ತವೆ. ಆ ಘೋಷಣೆಗಳನ್ನು ಯಾರು ಕೇಳಿದರು ಅನ್ನೋದ್ರ ಬಗ್ಗೆ ನಿಮಗೆ ಪ್ರಶ್ನೆಗಳನ್ನು ಕೇಳಬಹುದು. 1, ಕೈಗಾರಿಕೆಗಳಿಲ್ಲವೇ ವಿನಾಶ, ಯಾರು ಹೇಳಿದರು ಈ ಮಾತನ್ನು. ಈ ರೀತಿ ಉದಾಹರಣೆ ಕೊಟ್ಟು ನಿಮಗೆ ಹೇಳ್ತಾ ಇದ್ದೀನಿ. ಈ ರೀತಿ ಪ್ರಶ್ನೆಗಳನ್ನು ಕೇಳಿದಾಗ ನೀವೇನು ಮಾಡಬೇಕು, ಅದಕ್ಕೆ ಆನ್ಸರ್ ಮಾಡೋದನ್ನು ಕಲ್ತ್ಕೋಬೇಕಾಗುತ್ತೆ. ಮತ್ತು ಸಂಘಟಿತ ಕಾರ್ಮಿಕರ ಉದಾಹರಣೆ ಯಾವುದು ಅಂತ ಕೇಳಿದ್ದಾರೆ 5ನೇ ಪ್ರಶ್ನೆ. ಈ ಪ್ರಶ್ನೆಯನ್ನು ಕೇಳುವಂಥ ಪ್ರಾಬಬಿಲಿಟಿ ಹೆಚ್ಚಾಗಿರುತ್ತೆ. ಮತ್ತು ಇಲ್ಲಿ ಇನ್ನೊಂದು ಪ್ರಶ್ನೆಯನ್ನು ಕೇಳ್ಬೋದು, ಅಸಂಘಟಿತ ಕಾರ್ಮಿಕರ ಉದಾಹರಣೆ ಕೇಳ್ಬೋದು. ಮತ್ತು ನಿಮಗೆ 3-4 ಅಂಕಗಳ ಪ್ರಶ್ನೆಗಳಿಗೆ ಸಂಘಟಿತ ಕಾರ್ಮಿಕರು ಮತ್ತು ಅಸಂಘಟಿತ ಕಾರ್ಮಿಕರು ಇರೋ ವ್ಯತ್ಯಾಸವನ್ನು ತಿಳಿಸಿ ಅಂತ ಕೇಳಬಹುದು. ಅದನ್ನು ಸಹ ನೀವು ಓದ್ಕೊಳ್ಳೋದ್ರಲ್ಲಿ ಒಳ್ಳೆಯದು ಅನ್ನೋದನ್ನು ನಾನು ಈ ಒಂದು ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ. ಮತ್ತು ಭಾರತದ ಅತಿ ದೊಡ್ಡ ಭೌಗೋಳಿಕ ವಿಭಾಗ ಯಾವುದು ಅಂತ ಕೇಳಿದಾನೆ. ಯಾವುದು, ಉತ್ತರ ಮೈದಾನನ, ಹಿಮಾಲಯನ, ಕರಾವಳಿ ಮೈದಾನ ದ್ವೀಪಗಳ, ಭಾರತೀಯ ಪ್ರಸ್ಥಭೂಮಿಗಳ, ಇದರ ಬಗ್ಗೆ ನೀವು ಏನು ಮಾಡಬೇಕು, ಓದ್ಕೊಳ್ಳೋದು ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಮತ್ತು 11ನೇ ಪಂಚವಾರ್ಷಿಕ ಯೋಜನೆಯನ್ನು ಯಾವುದಕ್ಕೆ ಆದ್ಯತೆ ನೀಡಲಾಗಿದೆ ಅಂತ ಕೇಳಿದ್ದಾರೆ. 11ನೇ ಪಂಚವಾರ್ಷಿಕ ಯೋಜನೆ ಅದು ಸಮಗ್ರ ಅಭಿವೃದ್ಧಿ. ನಿಮ್ಗೆ ಗೊತ್ತಿರೋದು ಪ್ರಮುಖವಾಗಿ ಏನು ಭಾರತದ ಯೋಜನೆಗಳು ಅಂದಿದೆಯಲ್ಲ, ಅದರಲ್ಲಿ ವಿಶ್ವೇಶ್ವರಯ್ಯನವರು ಬರ್ತಾರೆ. ಮತ್ತು ಹಸಿರು ಕ್ರಾಂತಿ ಬರುತ್ತೆ, ಗ್ರೀನ್ ರೆವಲ್ಯೂಷನ್
ಕೆಲವೊಂದು ಕ್ರಾಂತಿಗಳು ಬರ್ತವೆ, ಅದರ ಬಗ್ಗೆ ನೀವು ಸಮಗ್ರವಾಗಿ ತಿಳ್ಕೊಳ್ಳೋದು ವೆರಿ ಇಂಪಾರ್ಟೆಂಟಾಗಿ ಇರುತ್ತೆ. ಇದು ಅರ್ಥಶಾಸ್ತ್ರದಲ್ಲಿ ಬರುವಂಥ ಪ್ರಶ್ನೆ. ಈ ಬಗೆಯ ಬ್ಯಾಂಕ್ ಖಾತೆಗೆ ಬ್ಯಾಂಕ್ ಬಡ್ಡಿ ಕೊಡುವುದಿಲ್ಲ ಮತ್ತು ಸೇವಾ ಶುಲ್ಕವನ್ನು ವಸೂಲಿ ಮಾಡ್ತದೆ. ಏನು ಮಾಡ್ತಾರೆ, ಬ್ಯಾಂಕ್ ಖಾತೆ ಇರುತ್ತೆ, ಈ ಬ್ಯಾಂಕ್ ಖಾತೆಗೆ ಬಡ್ಡಿ ಕೊಡೋದಿಲ್ಲ ಮತ್ತು ಸೇವಾ ಶುಲ್ಕವನ್ನು ವಸೂಲಿ ಮಾಡ್ತಾರೆ. ಅಂತಹ ಖಾತೆ ಯಾವುದು ಅಂತ ಕೇಳಿದ್ದಾರೆ. ಚಾಲ್ತಿ ಖಾತೆನಾ, ನಿಗದಿತ ಠೇವಣಿ ಖಾತೆನಾ, ಆವರ್ತ ಖಾತೆನಾ, ಉಳಿತಾಯ ಖಾತೆನಾ? ಈ ರೀತಿ ಪ್ರಶ್ನೆಯನ್ನು ಕೇಳಿ ನೀವು ಕೇಳ್ಬೋದು. ವೆರಿ ಇಂಪಾರ್ಟೆಂಟ್. ಭಾರತದ ಬ್ಯಾಂಕ್ಗಳು ಈ ಒಂದು ಇದರಲ್ಲಿ ವೆರಿ ಇಂಪಾರ್ಟೆಂಟಾಗಿ ಬ್ಯಾಂಕ್ನ ಒಂದು ಕಾರ್ಯಗಳು ಕೇಳ್ಬೋದು, ಬ್ಯಾಂಕ್ಗಳ ಒಂದು ಖಾತೆಗಳನ್ನು ಕೇಳ್ಬೋದು, ಮತ್ತು ಬ್ಯಾಂಕ್ ಯಾವುದು ಅಂತ ಕೇಳ್ಬೋದು. ಇಲ್ಲೂ ಸಹ ಅಷ್ಟೇ ಹೆಚ್ಚು ಪ್ರಶ್ನೆಗಳನ್ನು ಕೇಳ್ತಾರೆ ಅರ್ಥಶಾಸ್ತ್ರದಲ್ಲಿ. 4 ಮಾರ್ಕ್ಸ್ಗೆ, 3 ಮಾರ್ಕ್ಸ್ಗೆ ಮತ್ತು 2 ಮಾರ್ಕ್ಸ್ಗೆ, 1 ಮಾರ್ಕ್ಸ್ಗೆ ಕೇಳುವಂಥ ಚಾನ್ಸಸ್ಸು ಪ್ರಾಬಬಿಲಿಟಿ ಹೆಚ್ಚಾಗಿರುತ್ತೆ. ಇದನ್ನು ನೀವು ಹೆಚ್ಚು ಒತ್ತನ್ನು ಕೊಟ್ಟು ಓದ್ಕೋಬೇಕಾಗುತ್ತೆ. ಮತ್ತು ನೆಕ್ಸ್ಟ್ 2ನೇ ಮೈನ್, ಅದರಲ್ಲಿ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ. ಇದು ಸಹ ಅಷ್ಟೇ 8 ಪ್ರಶ್ನೆಗಳನ್ನು ಕೊಡ್ತಾರೆ. ಆ 8 ಪ್ರಶ್ನೆಗಳಿಗೂ 1 ಮಾರ್ಕ್ಸ್ ಇರುತ್ತೆ. ಇದನ್ನು ನೀವು ಏನು ಮಾಡಬೇಕು, ಬರಿಬೇಕಾಗುತ್ತೆ. ಇಲ್ಲಿ ಚಾಯ್ಸ್ ಇರೋದಿಲ್ಲ, ಓಕೆನಾ. ಇಲ್ಲಿ ಪ್ರಮುಖವಾಗಿ 9ನೇ ಪ್ರಶ್ನೆ, ನೀಲಿ ನೀರಿನ ನೀತಿ ಎಂದರೇನು? ಬ್ಲೂ ವಾಟರ್ ಪಾಲಿಸಿ ಬಗ್ಗೆ ಕೇಳಿದ್ದಾರೆ. ಇದು ಮೊದಲನೇ ಪಾಠದಲ್ಲೇ ಇರುತ್ತೆ. ಯುರೋಪಿಯನ್ನರ ಆಗಮನ ಇದೆಯಲ್ಲ, ಆ ಪಾಠದಲ್ಲೇ ಇದಕ್ಕೆ ಆನ್ಸರ್ ಇರುತ್ತೆ. ನೀವು ಅದನ್ನು ಓದ್ಕೊಂಡ್ರೆ ಇದಕ್ಕೆ ಆನ್ಸರ್ ಬರಿಬೋದು. ಅಂದರೆ ಇಲ್ಲಿ ಬರೋದು ಪೋರ್ಚುಗೀಸರು ಬರ್ತಾರೆ. ಪೋರ್ಚುಗೀಸರಲ್ಲಿ ಯಾರು ಈ ಒಂದು ನೀಲಿ ನೀರಿನ ನೀತಿಯನ್ನು ಜಾರಿಗೆ ತಂದರು, ಬ್ಲೂ ವಾಟರ್ ಪಾಲಿಸಿಯನ್ನು ಜಾರಿಗೆ ತಂದರು, ಮತ್ತು ಪೋರ್ಚುಗೀಸರ ನಿಜವಾದ ಸ್ಥಾಪಕ ಯಾರು ಅಂತ ಬರುತ್ತೆ. ಅದಕ್ಕೂ ನೀವು ಆನ್ಸರ್ ಬರಿಬೇಕಾಗ್ತದೆ. ಮತ್ತು ಭಾರತಕ್ಕೆ ಹೊಸ ಜಲಮಾರ್ಗವನ್ನು ಕಂಡುಹಿಡಿದವರು ಯಾರು ಅಂತ ಕೇಳ್ಬೋದು, ಓಕೆನಾ. ಮತ್ತು ಆಟೋಮನ್ ಟರ್ಕರು ಕಾನ್ಸ್ಟಾಂಟಿನೋಪಲ್ ನಗರವನ್ನು ವಶಪಡಿಸಿಕೊಂಡಿದ್ದು ಯಾಕೆ ಅಂತ ಕೇಳ್ಬೋದು. ಕಾನ್ಸ್ಟಾಂಟಿನೋಪಲ್ ನಗರವನ್ನು ಎಷ್ಟರಲ್ಲಿ ವಶಪಡಿಸ್ಕೊಂಡ್ರು ಅಂತ ಕೇಳ್ಬೋದು. ಹೀಗೆ 1 ಮಾರ್ಕ್ಸ್ಗೆ ಈ ಪಾಠದಲ್ಲಿ ಬೇಕಾದಂಥ ಒಂದು ಕ್ವಶನ್ಸನ್ನು ಕೇಳಬಹುದು. ಅದಕ್ಕೆ ನೀವು ಪ್ರಿಪೇರ್ ಆಗಿದ್ದರೆ ಒಳ್ಳೆಯದು. ಸಹಾಯಕ ಸೈನ್ಯ ಪದ್ಧತಿ ವ್ಯವಸ್ಥೆ ಎಂದರೇನು? ನೋಡಿ, ಇದನ್ನು ಸಹಾಯಕ ಸೈನ್ಯ ಪದ್ಧತಿ ವ್ಯವಸ್ಥೆ ಎಂದರೇನು ಅಂತ ಕೇಳ್ಬೋದು. ಸಹಾಯಕ ಸೈನ್ಯ ಪದ್ಧತಿಯನ್ನು ಯಾರು ಜಾರಿಗೆ ತಂದರು ಅಂತ ಕೇಳ್ಬೋದು. ಸಹಾಯಕ ಸೈನ್ಯ ಪದ್ಧತಿಗೆ ಒಳಪಟ್ಟ ಮೊದಲ ಸಂಸ್ಥಾನ ಯಾವುದು ಅಂತ ಕೇಳ್ಬೋದು, ಓಕೆನಾ. ಈ ರೀತಿಯಾದಂಥ ಪ್ರಶ್ನೆಗಳನ್ನು ಈ ಒಂದು ಟಾಪಿಕ್ ಮೇಲೆ ಕೇಳುವಂಥ ಪ್ರಾಬಬಿಲಿಟಿ ಇರುತ್ತೆ. ಮತ್ತು ಸಹಾಯಕ ಸೈನ್ಯ ಪದ್ಧತಿಯ ನಿಬಂಧನೆಗಳೇನು ಅಂತ ಕೇಳ್ಬೋದು. ವೆರಿ ಇಂಪಾರ್ಟೆಂಟು, ನೀವು ಇದ್ರ ಬಗ್ಗೆ ತಿಳ್ಕೊಬೇಕಾಗುತ್ತೆ, ಓಕೆನಾ. ಸಹಾಯಕ ಸೈನ್ಯ ಪದ್ಧತಿಯ ನಿಬಂಧನೆಗಳು ಏನು ಅನ್ನೋದ್ರ ಬಗ್ಗೆ ತಿಳ್ಕೊಬೇಕಾಗುತ್ತೆ. ಅದೇ ರೀತಿ ಕೋಮುವಾದ ಎಂದರೇನು? ಸಾಮಾಜಿಕ ಸಮಸ್ಯೆಗಳು, ಭಾರತಕ್ಕಿರುವಂಥ ಸಾಮಾಜಿಕ ಸಮಸ್ಯೆಗಳಲ್ಲಿ ಕೋಮುವಾದ ಬರುತ್ತೆ, ಮತ್ತು ಅಸ್ಪೃಶ್ಯತೆ ಬರುತ್ತೆ, ಬಡತನ ಬರುತ್ತೆ, ನಿರುದ್ಯೋಗ ಬರುತ್ತೆ. ಹೀಗೆ ಹಲವಾರು ವಿಚಾರಗಳನ್ನು ಕೇಳ್ತಾರೆ. ಕೋಮುವಾದ ಎಂದರೇನು, ಕೋಮುವಾದಕ್ಕೆ ಕಾರಣಗಳೇನು, ಕೋಮುವಾದ ನಿವಾರಣೆ ಮಾಡಬೇಕಾದ್ರೆ ನೀವೆಲ್ಲ ಏನೆಲ್ಲ ಕ್ರಮಗಳನ್ನು ಕೈಗೊಳ್ತೀರಿ, ಈ ರೀತಿಯ ಪ್ರಶ್ನೆಗಳನ್ನು ಫ್ರೇಮ್ ಮಾಡೋದಕ್ಕೆ ಆಗುತ್ತೆ. ಮತ್ತು ಪೂರ್ವಗ್ರಹ ಎಂದರೆ ಏನು? ಪೂರ್ವಗ್ರಹ ಪೀಡಿತರು ಎಂದರೆ ಯಾರು? ಇದ್ರ ಬಗ್ಗೆಯೂ ಪ್ರಶ್ನೆಯನ್ನು ಕೇಳುವಂಥ ಚಾನ್ಸಸ್ಸು ಇರುತ್ತೆ 1 ಮಾರ್ಕ್ಸ್ಗೆ ಮತ್ತು 2 ಮಾರ್ಕ್ಸ್ಗೆ. ಭಾರತದ ಹವಾಮಾನವನ್ನು ಪ್ರಭಾವಿಸಿರುವಂಥ ಅಂಶಗಳು ಯಾವುವು? ಭಾರತದ ಹವಾಮಾನದ ಮೇಲೆ ಪ್ರಭಾವ ಬೀರುವಂಥ ಅಂಶಗಳು ಯಾವನ್ನ ಪಟ್ಟಿ ಮಾಡಿ ಅಂತ ಕೇಳ್ಬೋದು. ಅದನ್ನು ಬರೀಬೇಕಾಗುತ್ತೆ. ಮತ್ತು ಮಣ್ಣಿನ ಸವೆತ ಎಂದರೇನು? ಇದು ಜೆ ಗ್ರೂಪ್ನಲ್ಲಿ ಬರುತ್ತೆ. ಮಣ್ಣಿನ ಸವೆತ ಎಂದರೇನು? ಮಣ್ಣಿನ ಸವೆತಕ್ಕೆ ಕಾರಣಗಳೇನು? ಮಣ್ಣಿನ ಸವೆತವನ್ನು ತಡೆಗಟ್ಟುವ ಕ್ರಮಗಳೇನು? ಇದು ಹೆಚ್ಚು ಪ್ರಶ್ನೆಗಳನ್ನು ಕೇಳುವಂಥ ಒಂದು ಪ್ರಾಬಬಿಲಿಟಿ ಹೆಚ್ಚಾಗಿರುತ್ತೆ. ಇದರ ಬಗ್ಗೆ ನೀವು ಚೆನ್ನಾಗಿ ಓದ್ಕೊಂಡ್ರೆ ಒಳ್ಳೆಯದಾಗಿರುತ್ತೆ. ಮತ್ತು 15ನೇ ಪ್ರಶ್ನೆ ಇದ್ದಿದೆ, ಸರ್ ಎಂ ವಿಶ್ವೇಶ್ವರಯ್ಯನವರು ಭಾರತೀಯ ಆರ್ಥಿಕ ಯೋಜನೆ ಪಿತಾಮಹ ಎಂದು ಏಕೆ ಕರೆಯುತ್ತಾರೆ? ಸರ್ ಎಂ ವಿಶ್ವೇಶ್ವರಯ್ಯನವರು ಭಾರತ ಆರ್ಥಿಕ ಯೋಜನೆಗಳ ಪಿತಾಮಹ ಎಂದು ಏಕೆ ಕರೀತಾರೆ ಅಂತ ಕೇಳಿದ್ದಾರೆ. ಮತ್ತು ಇನ್ನೊಂದು ಪ್ರಶ್ನೆ ಕೇಳ್ಬೋದು, ಭಾರತೀಯ ಆರ್ಥಿಕ ಯೋಜನೆಗಳಿಗೆ ಸರ್ ಎಂ ವಿಶ್ವೇಶ್ವರಯ್ಯನವರ ಕೊಡುಗೆ ಏನು ಕೇಳ್ಬೋದು. ಮತ್ತು ಸರ್ ಎಂ ವಿಶ್ವೇಶ್ವರಯ್ಯನವರ ಕೃತಿ ಯಾವುದು ಅಂತ ಕೇಳ್ಬೋದು, ಓಕೆನಾ. ಹೀಗೆ ಸರ್ ಎಂ ವಿಶ್ವೇಶ್ವರಯ್ಯನವರು ಭಾರತ ಆರ್ಥಿಕ ಯೋಜನೆಗಳಿಗೆ ಯಾವ ರೀತಿ ಕೊಡುಗೆಯನ್ನು ನೀಡಿದ್ದಾರೆ ಅನ್ನೋದ್ರ ಬಗ್ಗೆ ನಾವಿಲ್ಲಿ ಮೆನ್ಷನ್ ಮಾಡಿ ಬರೀಬೇಕಾಗುತ್ತೆ. ಮತ್ತು ಈ ಒಂದು ಆರ್ಥಿಕ ಯೋಜನೆಗಳು ಇದೆಯಲ್ಲ, ಈ ಪಾಠವನ್ನು ತುಂಬ ಚೆನ್ನಾಗಿ ಓದ್ಕೊಂಡ್ರೆ ಒಳ್ಳೆಯದು. ಮತ್ತು ನೋಡಿ, ಇಲ್ಲಿ ಕೇಳಿದ್ದಾನೆ 16ನೇ ಪ್ರಶ್ನೆಯಲ್ಲಿ, ಬ್ಯಾಂಕುಗಳ ಬ್ಯಾಂಕ್ ಎಂದು ಕರೆಯಲ್ಪಡುವ ಬ್ಯಾಂಕ್ ಯಾವುದು ಅಂತ ಕೇಳಿದ್ದಾನೆ. ರಿಸರ್ವ್ ಬ್ಯಾಂಕ್ ಗೊತ್ತಿದೆ ಎಲ್ರಿಗೂ, RBI ಆಗಿರುತ್ತೆ. RBI ಪ್ರಮುಖ ಕಾರ್ಯಗಳೇನು? RBI ಪ್ರಸ್ತುತ ಯಾರು ಅದರ ಒಂದು ಗವರ್ನರ್ ಆಗಿದ್ದಾರೆ? ಇದ್ರ ಬಗ್ಗೆ ಎಲ್ಲ ಕ್ವಶನ್ಸನ್ನು ನೀವು ರೈಸ್ ಮಾಡಿದಾಗ ಅದಕ್ಕೆ ಆನ್ಸರ್ ಬರೆಯೋದನ್ನು ನೀವು ಕಲ್ತ್ಕೋಬೇಕಾಗುತ್ತೆ. ಮತ್ತು 3ನೇ ಮೇಲೆ ನೋಡಿ, ಈ ಕೆಳಗಿನ ಪ್ರಶ್ನೆಗಳಿಗೆ 2 ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಕೇಳ್ತಾರೆ. ಇದು 2 ಮಾರ್ಕ್ಸ್ ಕ್ವಶನ್ಸು. ಏನು ಕೇಳಿದಾನೆ? 17ನೇ ಪ್ರಶ್ನೆ, ದತ್ತುಪುತ್ರರ ಪದ್ಧತಿ ಅಂದರೆ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ಸಿದ್ಧಾಂತವನ್ನು ಇಂಗ್ಲೀಷ್ ಅಧಿಕಾರಕ್ಕೆ ವಿಸ್ತಾರಕ್ಕೆ ಹೇಗೆ ಬಯಸ್ಕೊಂಡ್ರು ಸಹಾಯ ಮಾಡಿತು? ದತ್ತುಪುತ್ರರ ಪದ್ಧತಿ ಸಿದ್ಧಾಂತವು ಇಂಗ್ಲೀಷ್ ಅಧಿಕಾರ ವಿಸ್ತರಣೆಗೆ ಹೇಗೆ ಸಹಾಯ ಮಾಡಿತು ಅನ್ನೋದ್ರ ಬಗ್ಗೆ ನೀವೇನು ಮಾಡಬೇಕು? ಬರೀಬೇಕಾಗುತ್ತೆ. ಇದನ್ನು ನೀವು ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿಯನ್ನು ಜಾರಿಗೆ ತಂದವರು ಯಾರು?
ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿ ಅಂದ್ರೇನು, ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿಗೆ ಒಳಪಟ್ಟ ಸಾಮ್ರಾಜ್ಯಗಳು ಯಾವುವು, ಈ ರೀತಿ ನೀವು ಏನು ಮಾಡಬೇಕು, ಪಾಯಿಂಟ್ಔಟ್ ಮಾಡಿಕೊಂಡು ಓದ್ಕೊಂಡ್ರೆ ಒಳ್ಳೆಯದಾಗಿರುತ್ತೆ. ಮತ್ತು ಅಮರ ಸುಳ್ಯ ಬಂಡಾಯ ರೈತರ ಬಂಡಾಯ ಎಂದು ಏಕೆ ಕರೆಯುತ್ತಾರೆ? ನೋಡಿ, ಇಲ್ಲಿ ರೈತರ ಸಮುದಾಯ ಮತ್ತು ಬುಡಕಟ್ಟು ಜನರ ಒಂದು ಬಂಡಾಯಗಳು ಬರ್ತವೆ. ರೈತರ ಬಂಡಾಯಗಳಾಗಿರ್ಬೋದು, ಅಮರ ಸುಳ್ಯ ಬಂಡಾಯ ಆಗಿರ್ಬೋದು, ಇವು ಯಾಕೆ ತಂದರು ಅನ್ನೋದನ್ನು ನೀವು ಕರೆಕ್ಟಾಗಿ ಓದ್ಕೋಬೇಕಾಗುತ್ತೆ. ಮತ್ತು ಈ ಒಂದು ದಂಗೆಗಳ ಮುಂದಾಳತ್ವವನ್ನು, ನಾಯಕತ್ವವನ್ನು ಯಾರು ವಹಿಸ್ಕೊಂಡಿದ್ರು ಅದನ್ನು ಇಂಪಾರ್ಟೆಂಟಾಗಿ 1 ಮಾರ್ಕ್ಸ್ ಆರ್ 2 ಮಾರ್ಕ್ಸ್ಗೆ ಕೇಳ್ತಾರೆ. ಅದನ್ನು ನೀವು ಬರೀಬೇಕಾಗುತ್ತೆ. ಮತ್ತು ಇದರಲ್ಲಿ ಇನ್ನೊಂದಿದೆ, ಯಾವುದಪ್ಪ ಅಂದರೆ ಕಿತ್ತೂರು ರಾಣಿ ಚೆನ್ನಮ್ಮ ಮತ್ತು ಸಂಗೊಳ್ಳಿ ರಾಯಣ್ಣ ಇವ್ರ ಬಗ್ಗೆಯೂ ಸಹ ಕೇಳಬಹುದು. ಕಿತ್ತೂರು ಬಂಡಾಯ ಇದನ್ನು ಸಹ ನೀವು ಓದ್ಕೋಬೇಕಾಗುತ್ತೆ. ಇದು 4 ಮಾರ್ಕ್ಸ್ ಮತ್ತು 3 ಮಾರ್ಕ್ಸ್ಗೆ ಕೇಳುವಂಥ ಚಾನ್ಸಸ್ ಹೆಚ್ಚಾಗಿರುತ್ತೆ. ನೆಕ್ಸ್ಟ್ 19ನೇ ಪ್ರಶ್ನೆ, ಸಾರ್ವಜನಿಕ ಆಡಳಿತವು ವ್ಯಕ್ತಿಯ ಜನನದಿಂದ ಮರಣದವರೆಗೆ ಸೇವೆಗಳನ್ನು ಒದಗಿಸುತ್ತದೆ. ಈ ಹೇಳಿಕೆಯನ್ನು ಸಮರ್ಥಿಸಿ. ನೋಡಿ, ನಿಮಗೆ ಸಮರ್ಥಿಸಿ, ನಿಮ್ಮ ಮಾತುಗಳಲ್ಲಿ ಬರೆಯಿರಿ, ಚರ್ಚಿಸಿ, ಹೀಗೆ ಪ್ರಶ್ನೆಯನ್ನು ಕೇಳಿದಾಗ ನೀವು ಯಾವುದೋ ಹೊಸ ಪ್ರಶ್ನೆ ಕೇಳಿದರೆ ಅನ್ನೋದು ರೀತಿಯಲ್ಲಿ ನೀವು ಫೀಲ್ ಆಗಬಾರ್ದು. ಯಾಕಂದರೆ ಪ್ರಶ್ನೆ ಬುಕ್ಕಲ್ಲಿ ಯಾವ ರೀತಿ ಇರುತ್ತೋ ಅದೇ ಇರುತ್ತೆ, ಆದರೆ ಅದನ್ನು ಸ್ವಲ್ಪ ಟ್ವಿಸ್ಟ್ ಮಾಡ್ತಾನೆ. ಸಮರ್ಥಿಸಿ ಈ ರೀತಿ ಕೇಳ್ತಾನೆ. ಅದನ್ನು ನಾವು ಸಾರ್ವಜನಿಕ ಆಡಳಿತ ಅಂದ್ರೇನು, ಸಾರ್ವಜನಿಕ ಆಡಳಿತದ ಪ್ರಮುಖ ಕಾರ್ಯಗಳೇನು, ಸಾರ್ವಜನಿಕ ಆಡಳಿತದಿಂದಾಗಿರುವಂಥ ಒಂದು ಅನುಕೂಲಗಳೇನು, ಇದ್ರ ಬಗ್ಗೆ ನೀವು ತಿಳ್ಕೊಂಡಿದ್ರೆ ಇದಕ್ಕೆ ಆನ್ಸರನ್ನು ಬರೀಬೋದು. ಸಮರ್ಥಿಸಿ ಅಂದರೆ ನಿಮ್ಮ ಮಾತುಗಳಲ್ಲಿ ಬರೀಬೇಕಾಗುತ್ತೆ. ಓಕೆನಾ? ಇದಕ್ಕೆ ನೀವು ಓದ್ಕೋಬೇಕಾಗುತ್ತೆ. ಇದು ಯಾವುದೇ ಭಯಪಡುವಂತಹ ಒಂದು ಅವಶ್ಯಕತೆ ಇರುವುದಿಲ್ಲ. ಸಮರ್ಥಿಸಿ, ಚರ್ಚಿಸಿ, ನಿಮ್ಮ ಮಾತುಗಳಲ್ಲಿ ಬರೆಯಿರಿ. ಈ ರೀತಿ ಪ್ರಶ್ನೆಗಳನ್ನು ಕೇಳಿದಾಗ ಯಾವುದೇ ರೀತಿಯಾದಂತಹ ಭಯಪಡುವಂತಹ ಅಗತ್ಯ ಇರುವುದಿಲ್ಲ ಅನ್ನೋದನ್ನು ಇಲ್ಲಿ ನೋಡ್ಬೋದು. ಮತ್ತು ಅಸ್ಪೃಶ್ಯತೆಯನ್ನು ನಿರ್ಮೂಲನೆಗೊಳಿಸಲು ಸಂವಿಧಾನಿಕ ಮತ್ತು ಕಾನೂನು ಕ್ರಮಗಳು ಯಾವುವು ಅಂತ ಕೇಳಿದ್ವಿ. ನಿಮಗೆ ನಾನು ಹೇಳಿದೆ ಆವಾಗಲೇ, ಭಾರತಕ್ಕಿರುವ ಸವಾಲುಗಳಲ್ಲಿ ಅಸ್ಪೃಶ್ಯತೆಯು ಒಂದು ಸಮಸ್ಯೆ ಆಗಿರುತ್ತೆ. ಈ ಸಮಸ್ಯೆಯನ್ನು ನಿರ್ಮೂಲನೆಗೊಳಿಸಬೇಕಾದ್ರೆ ಸಂವಿಧಾನಿಕವಾಗಿ ಜಾರಿಗೆ ತಂದ ಒಂದು ಕಾನೂನು ಕ್ರಮಗಳು 17ನೇ ವಿಧಿ ಆಗಿರ್ಬೋದು, 35ನೇ ವಿಧಿ ಆಗಿರ್ಬೋದು, ಕೆಲವೊಂದು ವಿಧಿಗಳು ಬರ್ತವೆ. ಸಂವಿಧಾನದಲ್ಲಿ ಬರುವಂಥ ಆರ್ಟಿಕಲ್ಸ್ ಆಗಿರ್ಬೋದು, ಮತ್ತು ಅಸ್ಪೃಶ್ಯತಾ ನಿರ್ಮೂಲನಾ ಕಾಯ್ದೆ ಜಾರಿಗೆ ತರ್ತಾರೆ. ಅದನ್ನು ತಿದ್ದುಪಡಿ ಮಾಡೋದು ಹೇಗೆ, ಇದ್ರ ಬಗ್ಗೆ ನೀವು ಓದ್ಕೊಂಡು ಬರೀಬೇಕಾಗುತ್ತೆ. ಅಸ್ಪೃಶ್ಯತೆ ಎಂದರೇನು ಅಂತ ಕೇಳ್ಬೋದು 1 ಮಾರ್ಕ್ಸ್ಗೆ. ಅಸ್ಪೃಶ್ಯತೆಯನ್ನು ನಿರ್ಮೂಲನೆಗೊಳಿಸಲು ನಿಮ್ಮ ಮಾತುಗಳಲ್ಲಿ ಬರೀರಿ. ನೀವು ಕೊಡುವಂಥ ಸಲಹೆಗಳೇನು, ಆ ರೀತಿ ಪ್ರಶ್ನೆಯನ್ನು ಕೇಳ್ಬೋದು. ನೀವು ಅದಕ್ಕೆ ಆನ್ಸರ್ ಬರೆಯುವಂತಹ ಒಂದು ಸಾಮರ್ಥ್ಯವನ್ನು ಬೆಳೆಸ್ಕೋಬೇಕು. ಇಲ್ಲ ನಿಮಗೆ ಚಾಯ್ಸ್ ಕೊಡ್ಬೋದು ಇದರಲ್ಲಿ ಅಥವಾ ಇದಕ್ಕೆ ಬರೀರಿ, ಯಾವುದಾದ್ರೂ ಒಂದು ಪ್ರಶ್ನೆ, ಅಥವಾ ಇದರಲ್ಲಿ ನೀವು ಯಾವುದನ್ನು ಒಂದು ಪ್ರಶ್ನೆಯನ್ನು ಚೂಸ್ ಮಾಡ್ಕೋಬೇಕಾಗುತ್ತೆ. 2 ಪ್ರಶ್ನೆಗಳಿಗೆ ಆನ್ಸರನ್ನು ಬರೀಬಾರ್ದು. 20ನೇ ಪ್ರಶ್ನೆಗೆ ಇನ್ನೊಂದು ಪ್ರಶ್ನೆಯನ್ನು ಕೊಟ್ಟಿರ್ತಾರೆ. ಅದ್ಯಾವುದಪ್ಪ ಅಂದರೆ ನಿರುದ್ಯೋಗ ಕಾರಣಗಳು ಯಾವುವು, ಈ ರೀತಿ ಪ್ರಶ್ನೆಯನ್ನು ಕೇಳ್ಬೋದು. ನಿರುದ್ಯೋಗಕ್ಕೆ ಕಾರಣಗಳು, ನಿರುದ್ಯೋಗ ಎಂದರೇನು, ನಿರುದ್ಯೋಗ ಸೃಷ್ಟಿ ಹೇಗಾಗುತ್ತೆ, ನಿರುದ್ಯೋಗ ಕಾರಣಗಳೇನು, ನಿರುದ್ಯೋಗ ನಿರ್ಮೂಲನೆ ಮಾಡಬೇಕಾದ್ರೆ ನೀವು ಏನು ಸಲಹೆಯನ್ನು ಕೊಡ್ತೀರಾ, ಈ ರೀತಿ ಪ್ರಶ್ನೆಗಳನ್ನು ಕೇಳಿದಾಗ ಅದಕ್ಕೆ ಆನ್ಸರ್ ಮಾಡುವಂಥ ಸಾಮರ್ಥ್ಯ ನೀವು ಬೆಳೆಸ್ಕೊಂಡಿರಬೇಕಾಗುತ್ತೆ. ಮತ್ತು 21ನೇ ಪ್ರಶ್ನೆ ಕೇಳಿದರೆ ನೋಡಿ, ಭಾರತ ಪರ್ಯಾಯ ಪ್ರಸ್ಥಭೂಮಿ ದೇಶದ ಆರ್ಥಿಕ ಅಭಿವೃದ್ಧಿಯಲ್ಲಿ ಯಾವ ರೀತಿ ಪಾತ್ರ ವಹಿಸುತ್ತದೆ. ಭಾರತದ ಆರ್ಥಿಕ ಅಭಿವೃದ್ಧಿಯಲ್ಲಿ ಪರ್ಯಾಯ ಪ್ರಸ್ಥಭೂಮಿ ಏನಿದೆ ಅದು ದೇಶದ ಆರ್ಥಿಕ ಅಭಿವೃದ್ಧಿಗೆ ಯಾವ ರೀತಿ ಪಾತ್ರ ವಹಿಸ್ತಾ ಇದೆ ಅನ್ನೋದ್ರ ಬಗ್ಗೆ ಕೇಳಿದ್ದಾರೆ. ಇದನ್ನು ನೀವು ತುಂಬ ಚೆನ್ನಾಗಿ ಬರೀಬೋದು. ಭಾರತದ ಒಂದು ಭೂಗೋಳಶಾಸ್ತ್ರದಲ್ಲಿ ಇದರ ಒಂದು ಆನ್ಸರನ್ನು ಸಿಗುತ್ತೆ, ಓದ್ಕೊಳ್ಳಿ. ನೆಕ್ಸ್ಟ್, ಭಾರತೀಯ ಕೃಷಿ ಮಾನ್ಸೂನ್ ಜೊತೆ ಆಡುವಂತಹ ಜೂಜಾಟ ಎಂದು ಸಮರ್ಥಿಸಿ. ಈ ಹೇಳಿಕೆಯನ್ನು ಸಮರ್ಥಿಸಿ ಅಂತ ಕೊಡ್ಬೋದು. ಅಂದರೆ ಭಾರತೀಯ ಕೃಷಿ ಪದ್ಧತಿ ಏನಿದೆ ಅದು ಮಾನ್ಸೂನ್ ಜೊತೆ ಆಡುವಂಥ ಜೂಜಾಟ, ಇದು ಭಾರತದ ಒಂದು ವ್ಯವಸಾಯ ಅನ್ನುವಂಥ ಪಾಠದಲ್ಲಿದೆ. ಯಾಕೆ ಈ ರೀತಿ ಕರೀತಾರೆ ಮಾನ್ಸೂನ್ ಜೊತೆ ಆಡುವಂಥ ಜೂಜಾಟ, ಅದು ಲಾಸ್ಟ್ ಪಾಠದ ಒಂದು ಕಡೆಯಲ್ಲಿ ಒಂದು ಪ್ಯಾರದಲ್ಲಿ ಇದ್ರ ಬಗ್ಗೆ ಆನ್ಸರನ್ನು ಕೊಟ್ಟಿರ್ತಾನೆ. ಇದನ್ನು ಸಹ ನೀವು ಅರ್ಥ ಮಾಡಿಕೊಂಡ್ರೆ ಈಸಿಯಾಗಿ ಬರಿಬೋದು. ನೀತಿ ಆಯೋಗದ ಉದ್ದೇಶಗಳು ಯಾವುವು, ಈಗ ಭಾರತೀಯ ಯೋಜನಾ ಆಯೋಗದ ಬದಲು ಏನು ಸ್ಥಾಪನೆ ಆಗಿದೆ ನೀತಿ ಆಯೋಗ, ಅದರ ಉದ್ದೇಶಗಳೇನು ಅಂತ ಕೇಳಿದಾನೆ. ಅದಕ್ಕೂ ಸಹ ಆನ್ಸರು ನಿಮ್ಮ ಬುಕ್ಕಲ್ಲಿದೆ, ಆರಾಮಾಗಿ ಓದ್ಕೊಂಡು ಬರಿಬೋದು, ಈಸಿಯಾಗಿರುವಂಥದ್ದು ಪ್ರಶ್ನೆಗಳು. ನೆಕ್ಸ್ಟು, ಬ್ಯಾಂಕ್ ಖಾತೆ ತೆರೆಯುವ ಹಂತಗಳನ್ನು ವಿವರಿಸಿ. ಬ್ಯಾಂಕ್ ಖಾತೆ, ನಾನು ಆವಾಗಲೇ ಹೇಳಿದೆ ನಿಮಗೆ, ಬ್ಯಾಂಕ್ ವ್ಯವಹಾರದ ಬಗ್ಗೆ ತುಂಬ ಪ್ರಶ್ನೆಗಳನ್ನು ಕೇಳ್ತಾರೆ. ಅದರಲ್ಲೂ ಈ ಒಂದು ಪಾಠದಲ್ಲಿ 4 ಮಾರ್ಕ್ಸ್ಗೆ 3 ಮಾರ್ಕ್ಸ್ಗೆ 2 ಮಾರ್ಕ್ಸ್ಗೆ 1 ಮಾರ್ಕ್ಸ್ಗೆ ಕೇಳುವಂಥ ಚಾನ್ಸಸ್ ಪ್ರಾಬಬಿಲಿಟಿ ಹೆಚ್ಚಾಗಿರುತ್ತೆ. ಇದಕ್ಕೆ ಹೆಚ್ಚು ಫೋಕಸನ್ನು ಕೊಟ್ಟು ಓದ್ಕೋಬೇಕಾಗುತ್ತೆ ಈ ಚಾಪ್ಟರು. ಬ್ಯಾಂಕ್ ಖಾತೆ ತೆರೆಯುವಂಥ ಹಂತಗಳು, ಬ್ಯಾಂಕ್ ಖಾತೆ ವಿಧಗಳು, ಬ್ಯಾಂಕಿಂದ ಆಗುವಂಥ ಅನುಕೂಲಗಳು, ಈ ರೀತಿ ಹಲವಾರು ಪ್ರಶ್ನೆಗಳನ್ನು ಇಲ್ಲಿ ಕೇಳ್ಬೋದು. ಇದಕ್ಕೆ ನೀವು ಆನ್ಸರ್ ಬರೆಯೋದಕ್ಕೆ ಸಿದ್ಧರಾಗಿರಬೇಕಾಗುತ್ತೆ. ಮತ್ತು 4ನೇ ಮೈನ್ ಕೆಳಗಿನ ಪ್ರಶ್ನೆಗಳಿಗೆ 6 ವಾಕ್ಯಗಳನ್ನು ಉತ್ತರಿಸಿ. ಇದು 3 ಅಂಕಗಳ ಒಂದು ಪ್ರಶ್ನೆ ಆಗಿರುತ್ತೆ. ಓಕೆನಾ? ಇದನ್ನು ನೀವು ಬರಿಬೋದು.
ನೋಡಿ ಪ್ರಶ್ನೆ ಮೊದಲ ಪ್ರಶ್ನೆ ಎಷ್ಟಾಗಿರುತ್ತಪ್ಪ ಅಂದರೆ 25ನೇ ಪ್ರಶ್ನೆ, ಪ್ಲಾಸಿ ಕದನಕ್ಕೆ ಕಾರಣಗಳು ಮತ್ತು ಪರಿಣಾಮಗಳನ್ನು ವಿವರಿಸಿ. ಈ ಬಗ್ಗೆ ಇದೊಂದು ಪ್ರಶ್ನೆ. ಇದಾದಮೇಲೆ 2ನೇ ಪ್ರಶ್ನೆ ಏನಪ್ಪ ಅಂದರೆ, ಅಥವಾ ಈ ಬಗೆಯ ಬ್ಯಾಂಕ್ ಖಾತೆ ಬ್ಯಾಂಕ್ ಬಡ್ಡಿ ಕೊಡುವುದಿಲ್ಲ ಮತ್ತು ಸೇವಾ ಶುಲ್ಕವನ್ನು ವಸೂಲು ಮಾಡುತ್ತೆ. ನೋಡಿ, ಇದು ಆಗಲೇ ನಾನು ಹೇಳಿದ್ನಲ್ಲ 1 ಮಾರ್ಕ್ಸ್ಗೆ, ಅದು ಇಲ್ಲಿ ಹ್ಯಾಡ್ ಆಗಿದೆ, ಇದನ್ನು ಬಿಡಿ. 25ನೇ ಪ್ರಶ್ನೆಯಲ್ಲಿ ಒಂದು ಕ್ವಶನ್ ಮಾತ್ರ ಇದೆ. ಒಂದು, ಪ್ಲಾಸಿ ಯುದ್ಧಕ್ಕೆ ಕಾರಣಗಳು ಮತ್ತು ಪರಿಣಾಮಗಳನ್ನು ವಿವರಿಸಿ. ಪ್ಲಾಸಿ ಕದನ ಆಗಿರ್ಬೋದು, ಬಕ್ಸರ್ ಕದನ ಆಗಿರ್ಬೋದು, ಇವೆರಡು ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಪ್ಲಾಸಿ ಕದನ ಎಷ್ಟರಲ್ಲಿ ನಡೀತು, ಯಾರ್ಯಾರ ಮಧ್ಯೆ ನಡೀತು, ಪ್ಲಾಸಿ ಕದನದ ಪರಿಣಾಮಗಳೇನಾಯಿತು, ಅದರಿಂದಾದಂಥ ಒಂದು ಕಾರಣಗಳು, ಪ್ಲಾಸಿ ಕದನಕ್ಕೆ ಕಾರಣಗಳೇನು ಮತ್ತು ಪರಿಣಾಮಗಳೇನು, ಇದ್ರ ಬಗ್ಗೆ ನೀವು ಓದ್ಕೊಳ್ಳಬೇಕಾಗುತ್ತೆ. ಅದೇ ರೀತಿ ಬಕ್ಸರ್ ಕದನವೂ ವೆರಿ ಇಂಪಾರ್ಟೆಂಟು. ಬಕ್ಸರ್ ಕದನ ಎಷ್ಟರಲ್ಲಿ ನಡೀತು, ಯಾರ್ಯಾರ ಮಧ್ಯೆ ನಡೀತು, ಬಕ್ಸರ್ ಕದನಕ್ಕೆ ಕಾರಣಗಳೇನು, ಬಕ್ಸರ್ ಕದನದಾದಂಥ ಒಂದು ಪರಿಣಾಮಗಳೇನು, ಇದ್ರ ಬಗ್ಗೆ ಪ್ರಶ್ನೆಯನ್ನು ಕೇಳುವಂಥ ಒಂದು ಚಾನ್ಸಸ್ ಹೆಚ್ಚಾಗಿರುತ್ತೆ, ಓದ್ಕೋಬೇಕು. ನೆಕ್ಸ್ಟ್ 26ನೇ ಪ್ರಶ್ನೆ, ಭಾರತದಲ್ಲಿ ಇಂಗ್ಲೀಷ್ ಶಿಕ್ಷಣದ ಪರಿಣಾಮಗಳನ್ನು ಪಟ್ಟಿ ಮಾಡಿ. ಇಂಗ್ಲೀಷ್ ಶಿಕ್ಷಣ ಪರಿಣಾಮಗಳೇನಾಯಿತು ಮತ್ತು ಇಂಗ್ಲೀಷ್ ಶಿಕ್ಷಣ ಜಾರಿಗೆ ಯಾರೆಲ್ಲ ಶ್ರಮಿಸಿದರು, ಇಂಗ್ಲೀಷ್ ಶಿಕ್ಷಣ ಎಂದರೇನು, ಅರ್ಥ ಆಗ್ತದೆ. ಇದು ವೆರಿ ಇಂಪಾರ್ಟೆಂಟ್ ಪ್ರಶ್ನೆ, ಇದನ್ನು ಸಹ ನೀವು ಓದ್ಕೋಬೇಕಾಗುತ್ತೆ. ಮತ್ತು 27ನೇ ಪ್ರಶ್ನೆ, ಸ್ವಾಮಿ ವಿವೇಕಾನಂದ ಕೊಡುಗೆಗಳು ಯಾವುವು. ಸ್ವಾಮಿ ವಿವೇಕಾನಂದರು ಏನು ಮಾಡ್ತಾರೆ, ರಾಮಕೃಷ್ಣ ಮಿಷನನ್ನು ಸ್ಥಾಪನೆ ಮಾಡ್ತಾರೆ. ಇವರು ಮಾಡಿದಂಥ ಒಂದು ಸಾಮಾಜಿಕ ಚಳವಳಿ ಏನಾಗಿತ್ತು. ಮತ್ತು ಇಲ್ಲಿ ಈ ಪಾಠದಲ್ಲಿ ರಾಜಾ ರಾಮಮೋಹನ್ ರಾಯ್ ಆಗಿರ್ಬೋದು, ಜ್ಯೋತಿಬಾ ಫುಲೆ ಆಗಿರ್ಬೋದು, ದಯಾನಂದ ಸರಸ್ವತಿ ಆಗಿರ್ಬೋದು, ಹೀಗೆ ಸಾಮಾಜಿಕ ಚಳವಳಿಕಾರರು ಬರ್ತಾರೆ. ಅವ್ರ ಬಗ್ಗೆ ನೀವೇನು ಮಾಡ್ತೀರಾ, ಅವರು ಮಾಡಿದಂಥ ಒಂದು ಕೊಡುಗೆಗಳು ಏನಾಗಿರುತ್ತಪ್ಪ ಅಂದರೆ ಸಿಮಿಲರ್ ಆಗಿರುತ್ತೆ, ಒಂದೇ ತರಹ ಇರುತ್ತೆ. ಅದನ್ನು ನೀವು ಕರೆಕ್ಟಾಗಿ ಯೋಚನೆ ಮಾಡಿ ಎಲ್ಲರದ್ದು ಒಂದು ಕಡೆ ಬರ್ಕೊಂಡು ಅದಕ್ಕೆ ಮ್ಯಾಚ್ ಆಗುವಂಥ ರೀತಿ ನೀವು ಬರೆದ್ರೆ ಈಸಿಯಾಗಿ ಅದಕ್ಕೆ ಆನ್ಸರನ್ನು ಬರಿಬೋದು. ಅಥವಾ ಕಿತ್ತೂರು ಸ್ವತಂತ್ರ ಹೋರಾಟದಲ್ಲಿ ಸಂಗೊಳ್ಳಿ ರಾಯಣ್ಣ ಪಾತ್ರವನ್ನು ವಿವರಿಸಿ. ನಾನು ಆಗಲೇ ಹೇಳಿದೆ ಇದು 3 ಮಾರ್ಕ್ಸಿಗೆ ಕೇಳ್ತಾರೆ ಅಂತ. ಇದನ್ನು ಕೇಳಬಹುದು, ಸಂಗೊಳ್ಳಿ ರಾಯಣ್ಣ ಪಾತ್ರವನ್ನು ವಿವರಿಸಿ ಅಂತ ಕೇಳ್ತಾರೆ. ಅದಕ್ಕೆ ಇದರಲ್ಲಿ ಯಾವುದಾದ್ರೂ ಒಂದು ಪ್ರಶ್ನೆಗೆ ನೀವು ಉತ್ತರವನ್ನು ಬರಿಬೋದು. ಮತ್ತು 28ನೇ ಪ್ರಶ್ನೆ, ನಿರಕ್ಷತೆ, ಇಲ್ಲೇನು ಮಾಡಿದ್ರೆ ಅನಕ್ಷರತೆ ಬರಬೇಕು. ಅನಕ್ಷರತೆ ನಿರ್ಮೂಲನೆಗೊಳಿಸಲು ತೆಗೆದುಕೊಳ್ಳದ ಕ್ರಮಗಳನ್ನು ಉಲ್ಲೇಖಿಸಿ. ಏನು ಭಾರತದಲ್ಲಿ ಅನಕ್ಷರತೆ ಇದೆ, ಅನಕ್ಷರತೆ ನಿರ್ಮೂಲನೆಗೊಳಿಸಬೇಕಾದ್ರೆ ಅದಕ್ಕೆ ತೆಗೆದುಕೊಳ್ಳಬೇಕಾದಂಥ ಕ್ರಮಗಳನ್ನು ಉಲ್ಲೇಖ ಮಾಡಿ ನಾವು ಇಲ್ಲಿ ಬರೀಬೇಕಾಗುತ್ತೆ. 28ನೇ ಪ್ರಶ್ನೆ ಅನಕ್ಷರತೆ ಬಗ್ಗೆ ಇರುವಂಥ ಒಂದು ಪ್ರಶ್ನೆ. ಅನಕ್ಷರತೆಗೆ ಕಾರಣಗಳು, ಅದನ್ನು ನಿರ್ಮೂಲನೆ ಮಾಡಬೇಕು ಕೈಗೊಳ್ಳಬೇಕಂತ ಕ್ರಮಗಳು, ಸರ್ಕಾರ ಕೈಗೊಂಡ ಕ್ರಮಗಳು, ನೀವು ಅದಕ್ಕೆ ಏನು ಸಲಹೆ ಕೊಡ್ತೀರಾ, ಈ ರೀತಿಯಾದಂಥ ಪ್ರಶ್ನೆಗಳು ಬರ್ತಾ ಇರ್ತವೆ. ಅದಕ್ಕೆ ನೀವು ಆನ್ಸರ್ ಮಾಡೋದನ್ನು ಕಲಿಬೇಕಾಗುತ್ತೆ. ಮತ್ತು 29ನೇ ಪ್ರಶ್ನೆ, ಸಂಘಟಿತ ಮತ್ತು ಅಸಂಘಟಿತ ಕಾರ್ಮಿಕರ ನಡುವಿನ ವ್ಯತ್ಯಾಸವನ್ನು ಇಡಿಸಿ. ನಾನು ಆಗಲೇ ಹೇಳಿದೆ ನಿಮಗೆ, ಈ ಪ್ರಶ್ನೆಯನ್ನು ಸುಮಾರು ಬಾರಿ ಕೇಳ್ತಾ ಇದ್ದೇನೆ ಎಕ್ಸಾಮಲ್ಲಿ, ಇದನ್ನು ಸಹ ನೀವು ಓದ್ಕೊಡ್ಬೇಕಾಗುತ್ತೆ. ಮತ್ತು 30ನೇ ಪ್ರಶ್ನೆ, ಕಪ್ಪು ಮಣ್ಣು ಲ್ಯಾಟ್ರೈಟ್ ಮಣ್ಣಿನಿಂದ ಹೇಗೆ ಭಿನ್ನವಾಗಿದೆ. ಇವುಗಳ ನಡುವಿನ ವ್ಯತ್ಯಾಸವನ್ನು ನೀವು ಬರೀ. ಕಪ್ಪು ಮಣ್ಣು ಅಂದ್ರೇನು, ಲ್ಯಾಟ್ರೈಟ್ ಮಣ್ಣು ಎಂದು ಭಿನ್ನವಾಗಿರೋದನ್ನು ಅಲ್ಲಿ ನಾವು ನೋಡ್ಬೋದು. ವ್ಯತ್ಯಾಸಗಳನ್ನು ಬರೆದ್ರೆ ಸಾಕು, ಅಲ್ಲಿ ನಮಗೆ ಸಿಗುತ್ತೆ. ಒಂದು 4 ಲೈನ್ ಬರೆದ್ರೆ ಇದಕ್ಕೆ ಆನ್ಸರ್ ಆಗುತ್ತೆ. 31ನೇ ಪ್ರಶ್ನೆ, ಅರಣ್ಯ ಸಂರಕ್ಷಣಾ ವಿಧಗಳು ಯಾವುವು. ನಾನು ಹೇಳಿದೆ ಅರಣ್ಯ ಸಂರಕ್ಷಣೆ ಅಂದ್ರೇನು, ಅರಣ್ಯ ಸಂರಕ್ಷಣೆ ವಿಧಗಳು ಯಾವುವು, ಅರಣ್ಯ ಸಂರಕ್ಷಣೆ ಮಾಡಬೇಕಾದ್ರೆ ನೀವೇನು ಸಲಹೆ ಕೊಡ್ತೀರಾ, ಈ ರೀತಿ ಪ್ರಶ್ನೆಗಳನ್ನು ಕೇಳಿದಾಗ ನೀವು ಅದಕ್ಕೆ ಆನ್ಸರ್ ಮಾಡೋದನ್ನು ಕಲಿಬೇಕಾಗುತ್ತೆ. ಅಥವಾ ಈ ಪ್ರಶ್ನೆಗೂ ಏನು, ಭಾರತ ಪ್ರಮುಖ ರಾಷ್ಟ್ರೀಯ ಉದ್ಯಾನವನಗಳನ್ನು ಉಲ್ಲೇಖಿಸಿ, ಇದನ್ನು ಬರೀಬೋದು. ನೆಕ್ಸ್ಟ್ 32ನೇ ಪ್ರಶ್ನೆ, ಪಂಚವಾರ್ಷಿಕ ಯೋಜನೆಗಳ ಸಾಧನೆಗಳನ್ನು ಪಟ್ಟಿ ಮಾಡಿ. ಪ್ರತಿ ವರ್ಷ ಕೇಳುವಂಥ ಪ್ರಶ್ನೆ ಇದು, ಇದಕ್ಕೂ ಸಹ ನೀವು ಪ್ರಿಪೇರ್ ಆಗಿರಬೇಕಾಗುತ್ತೆ. ಪ್ರತಿ ಬಾರಿ ಕೇಳ್ತಾನೆ ಇರ್ತಾರೆ. ಅಥವಾ ಹಸಿರು ಕ್ರಾಂತಿಗೆ ಕಾರಣವಾದ ಪ್ರೇರಕ ಅಂಶಗಳನ್ನು ಬರೀರಿ. ಹಸಿರು ಕ್ರಾಂತಿ ಅಂದ್ರೇನು, ಹಸಿರು ಕ್ರಾಂತಿಗೆ ಪಿತಾಮಹ ಯಾರು, ಹಸಿರು ಕ್ರಾಂತಿಗೆ ಕಾರಣಗಳೇನು, ಪ್ರೇರಕವಾದ ಅಂಶಗಳ್ಯಾವು, ಮತ್ತು ಭಾರತ ಹಸಿರು ಕ್ರಾಂತಿ ಪಿತಾಮಹ ಯಾರು, ಈ ರೀತಿ ಪ್ರಶ್ನೆಗಳನ್ನು ಇಲ್ಲಿ ಕೇಳುವಂಥ ಒಂದು ಪ್ರಾಬಬಿಲಿಟಿ ಹೆಚ್ಚಾಗಿರುತ್ತೆ. ಅದಕ್ಕೆ ನೀವು ಓದ್ಕೊಂಡು ಬರಿಬೇಕಾಗುತ್ತೆ. ಮತ್ತು ಉಳಿತಾಯ ಖಾತೆ ಚಾಲ್ತಿ ಖಾತೆ ಹೇಗೆ ಭಿನ್ನವಾಗಿದೆ, ಇದಕ್ಕೂ ವ್ಯತ್ಯಾಸಗಳನ್ನು ನೀವು ಬರೀಬೇಕು. ಉಳಿತಾಯ ಖಾತೆ ಅಂದ್ರೂ ಒಂದು ಕಾಲಮಲ್ಲಿ ಬರೀಬೇಕು, ಚಾಲ್ತಿ ಖಾತೆ ಅಂದ್ರೂ ಇದಕ್ಕೆ ಒಂದು ಕಾಲಮಲ್ಲಿ ಬರೆದು ನೀವೇನು ಬರಬೇಕು, ಇದಕ್ಕೆ ಆನ್ಸರನ್ನು ಬರೆದ್ರೆ ಮಾರ್ಕ್ಸ್ ಕೊಡ್ತಾರೆ. ಮತ್ತು ಅಥವಾ ಬ್ಯಾಂಕ್ನ ಕಾರ್ಯಗಳು ಯಾವುವು, ಬ್ಯಾಂಕ್ನ ಕಾರ್ಯಗಳನ್ನು ತಿಳಿಸಿ ಅಂತ ಕೇಳಿದ್ದಾರೆ. ಒಂದು 8 ಪಾಯಿಂಟ್ಸನ್ನು ಇಲ್ಲಿ ನೀವು ಬ್ಯಾಂಕ್ನ ಕಾರ್ಯಗಳನ್ನು ಬರೆದ್ರೆ ನಿಮಗೆ ಒಳ್ಳೆ ಮಾರ್ಕ್ಸ್ ಕೊಡ್ತಾರೆ. ನೆಕ್ಸ್ಟ್ 5ನೇ ಮೈನಲ್ಲಿ ನೋಡಬೇಕಾದ್ರೆ 8 ವಾಕ್ಯಗಳನ್ನು ಉತ್ತರಿಸಿ. ಇದು 4 ಮಾರ್ಕ್ಸ್ ಅಂದರೆ 4 ಅಂಕಗಳ ಪ್ರಶ್ನೆಗಳನ್ನು ಇಲ್ಲಿ ಕೇಳ್ತಾರೆ. 34ನೇ ಪ್ರಶ್ನೆ, ಕೃಷ್ಣರಾಜ ಒಡೆಯರ್ 4ನೇ ಕೃಷ್ಣರಾಜ ಒಡೆಯರ್, ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅಥವಾ 4ನೇ ಕೃಷ್ಣರಾಜ ಒಡೆಯರ್ ಅವರ ಸಾಧನೆಗಳನ್ನು ವಿವರಿಸಿ ಅಂತ ಕೇಳ್ಬೋದು ನಿಮಗೆ.
ಸ್ವಲ್ಪ ಮಿಸ್ಟೇಕ್ ಆಗಿದೆ. ಓಕೆ, ಕೃಷ್ಣರಾಜ ಒಡೆಯರ್ ಅವರ ಸಾಧನೆಗಳನ್ನು ವಿವರಿಸಿ ಅಂತ ಕೇಳ್ಬೋದು. ಇಲ್ಲಿ ಇನ್ನೊಬ್ಬರು ಬರ್ತಾರೆ, ಆತನೇ ಜಯಚಾಮರಾಜ ಒಡೆಯರ್ ಬರ್ತಾರೆ. ಮತ್ತು ದಿವಾನರಾಗಿ ಶೇಷಾದ್ರಿ ಅವರವರ ಸಾಧನೆಗಳಿಗೆ ಬರ್ತವೆ. ಮತ್ತು ಅದೇ ರೀತಿ ಏನು ಕಮಿಷನರ್ಗಳು ಬರ್ತಾರೆ, ಕಮಿಷನರ್ಗಳ ಒಂದು ಸಾಧನೆಗಳು ಬರ್ತವೆ. ಇದನ್ನು ನೋಡಿಕೊಂಡು ಏನು ಮೈಸೂರು ಒಡೆಯರ್ ಮತ್ತು ಬ್ರಿಟಿಷರ ಆಡಳಿತ ಏನು ಬರುತ್ತೆ ಅದರಲ್ಲಿ ಬರುವಂಥ ಒಂದು ಪ್ರಶ್ನೆಗಳಿದು. ಇದನ್ನು ನೀವು ನೋಡಿಕೊಂಡು ಬರೀಬೇಕಾಗುತ್ತೆ. ಇದು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಸಾಧನೆಗಳು ಪ್ರತಿ ಬಾರಿ ಪ್ರಶ್ನೆಯನ್ನು ಕೇಳ್ತಾ ಇರ್ತಾರೆ. ವೆರಿ ಇಂಪಾರ್ಟೆಂಟ್ ಕ್ವಶನ್ಸು. ಇದನ್ನು ನೀವು ಹೆಚ್ಚಾಗಿ ಓದ್ಕೋಬೇಕಾಗುತ್ತೆ. ಮತ್ತು ಇಂಗ್ಲೀಷರ ಭೂ ಕಂದಾಯ ನೀತಿ ಪರಿಣಾಮಗಳನ್ನು ಬರೆಯಿರಿ. ಏನು ರೈತವಾರಿ ಪದ್ಧತಿ, ಮಹಲ್ವಾರಿ ಪದ್ಧತಿ, ಈ ರೀತಿಯಾದಂಥ ಒಂದು ಭೂ ಕಂದಾಯ ನೀತಿಗಳನ್ನು ತರ್ತಾರೆ. ಇದರ ಒಂದು ಪರಿಣಾಮಗಳೇನೇನಾಯಿತು ಅನ್ನೋದನ್ನು ನೀವು ವಿಶ್ಲೇಷಣೆ ಮಾಡಿ ಇಲ್ಲಿ ಬರೀಬೇಕಾಗುತ್ತೆ. ಇದಕ್ಕೆ ನಿಮಗೆ ಹೆಚ್ಚು ಅಂಕಗಳು ಸಿಗ್ತಾ ಹೋಗುತ್ತೆ. ಮತ್ತು 35ನೇ ಪ್ರಶ್ನೆ, ಅನಿ ಬೆಸೆಂಟ್ ರವರ ಸುಧಾರಣಾ ಕ್ರಮಗಳು ಯಾವುವು? ಅನಿ ಬೆಸೆಂಟ್ ಅವರು ಏನೇನು ಮಾಡಿದ್ರು? ಹೋಮ್ ರೂಲ್ ಚಳವಳಿ ಮಾಡಿದ್ದಾಗಿರ್ಬೋದು, ಅವ್ರು ಮಾಡಿದಂಥ ಒಂದು ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ಅಧ್ಯಕ್ಷತೆ ವಹಿಸಿದ್ದಾಗಿರ್ಬೋದು. ಹೀಗೆ ಹಲವಾರು ಪಾಯಿಂಟ್ಸ್ ಬರುತ್ತೆ. ಅದನ್ನು ಒಂದು 8 ಪಾಯಿಂಟ್ಸನ್ನು ನೀವು ಬರೆದ್ರೆ ನಿಮಗೆ ಹೆಚ್ಚು ಅಂಕಗಳನ್ನು ನೀಡ್ತಾರೆ. ಮತ್ತು ಲೂಥರ್ ಗುಲಿಕ್ರವರ ಪ್ರಕಾರ ಸಾರ್ವಜನಿಕ ಆಡಳಿತ ವ್ಯಾಪ್ತಿಯನ್ನು ವಿವರಿಸಿ. ಇಲ್ಲಿ ಲೂಥರ್ ಗುಲಿಕ್ರವರು ಪೋಸ್ಟ್ ಕಾರ್ಡ್ ಅನ್ನೋದನ್ನು ತಿಳಿಸ್ತಾ ಹೋಗ್ತಾರೆ. ಅದರ ಬಗ್ಗೆ ನೀವು ಹೆಚ್ಚಾಗಿ ತಿಳಿಸ್ಬೇಕು. ವಿವಿಧೋದ್ದೇಶ ನದಿ ಕಣಿವೆ ಯೋಜನೆಗಳನ್ನು ಉದ್ದೇಶಗಳು ಯಾವುವು? 31ನೇ ಪ್ರಶ್ನೆ ನೋಡಿ, ನದಿ ಕಣಿವೆ ಯೋಜನೆಗಳ ಬಗ್ಗೆ ಕೇಳ್ತಾರೆ. ಇದರ ಬಗ್ಗೆ ನೀವು ಹೆಚ್ಚಾಗಿ ಬರೀಬೇಕಾಗುತ್ತೆ. ಏನೆಲ್ಲ ಆಯಿತು, ಕೃಷಿಗೆ ನೀರಾವರಿ ವ್ಯವಸ್ಥೆ ಆಗಿರ್ಬೋದು. ಇದನ್ನು ನೀವು ಒಂದು 8 ಪಾಯಿಂಟ್ಸನ್ನು ಬರೆದ್ರೆ ನಿಮಗೆ ಒಳ್ಳೆಯ ಅಂಕಗಳನ್ನು ಕೊಡ್ಬೋದು. ಓಕೆನಾ. ನೆಕ್ಸ್ಟ್ 6ನೇ ಮೈನಲ್ಲಿ 38ನೇ ಪ್ರಶ್ನೆ, ನಿಮಗೆ ಕೊಟ್ಟಿರುವ ಭಾರತ ನಕ್ಷೆ ಈ ಕೆಳಗಿನ ಒಳಗೆ ಯಾವುದು 5 ಸ್ಥಳಗಳನ್ನು ಗೊತ್ತಿದೆ. ಫಸ್ಟ್ ಆದರೆ ನೀವು ನಕ್ಷೆಯನ್ನು ಬರೀಬೇಕಾಗಿತ್ತು. ಈ ಬಾರಿ ನಕ್ಷೆ ಅವರೇ ಕೊಡ್ತಾರೆ. ಓಕೆನಾ. ಅಥವಾ ಈ ಒಂದು ಏನು ಎಸ್ಸೆವನ್ನಲ್ಲಿ ನೀವೇ ಬರೀಬೇಕಾಗುತ್ತೆ. ನೋಡಿಕೊಂಡು ಅದನ್ನು ಒಂದು ಪ್ರಾಬಬಿಲಿಟಿ ಇದ್ದರೆ ನಕ್ಷೆಯನ್ನು ಪ್ರಾಕ್ಟೀಸ್ ಮಾಡಿ. ನಕ್ಷೆನ ಪ್ರಾಕ್ಟೀಸ್ ಮಾಡಿದಾದಮೇಲೆ ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್ ಇವು. ನಕ್ಷೆಗೆ ಪ್ರತಿ ಬಾರಿ ಕೇಳ್ತಾರೆ. 5 ಮಾರ್ಕ್ಸ್ ಕೊಡ್ತಾರೆ ಇವು. ಅಂದರೆ 8 ಇರುತ್ತೆ. 8ಅಲ್ಲಿ ನೀವು 5 ಬರಿಬೋದು. ಓಕೆನಾ. 8 ಆಪ್ಷನ್ಸನ್ನು ಅಥವಾ 7 ಆಪ್ಷನ್ಸನ್ನು ಕೊಡ್ತಾರೆ. ಇದರಲ್ಲಿ ನೀವು 5ಅನ್ನು ಗುರುತಿಸಿದ್ರೆ ನಿಮಗೆ 5 ಮಾರ್ಕ್ಸ್ ಬರುತ್ತೆ. ವೆರಿ ಯೂಸ್ಫುಲ್. ಆ್ಯಂಡ್ ನೀವು ಏನು ಮಾಡಿದ್ರೆ ಈಸಿಯಾಗಿ 5 ಮಾರ್ಕ್ಸನ್ನು ತಗೋಬೋದು ನೀವು ಬುದ್ಧಿಯನ್ನು ಉಪಯೋಗಿಸಿ. ಫಸ್ಟ್ 23 ಡಿಗ್ರಿ ಉತ್ತರ ಅಕ್ಷಾಂಶ ಕೇಳಿದ್ದಾರೆ. ಮತ್ತು ಗಂಗಾನಗರ ಕೇಳ್ಬೋದು. ಮತ್ತು ತುಂಗಭದ್ರಾ ಯೋಜನೆ, ಗಿರ್ ರಾಷ್ಟ್ರೀಯ ಉದ್ಯಾನವನ, ಹಿರಾಕುಡ್ ಯೋಜನೆ, ಪಶ್ಚಿಮ ಘಟ್ಟಗಳು, ನರ್ಮದಾ ನದಿ, ಮತ್ತು ಇನ್ನೊಂದು ಕೇಳ್ಬೋದು ಇಲ್ಲಿ 82.5 ಡಿಗ್ರಿ ಕಾಲಮಾನ ರೇಖೆ, ಭಾರತ ಕಾಲಮಾನ ರೇಖೆಯನ್ನು ಕೇಳ್ಬೋದು. ಅಥವಾ ಭಾರತದ ಉತ್ತರದ ತುತ್ತ ತುದಿ ಕೇಳ್ಬೋದು, ದಕ್ಷಿಣ ತುತ್ತ ತುದಿ ಕೇಳ್ಬೋದು, ಪೂರ್ವ ತುತ್ತ ತುದಿ, ಪಶ್ಚಿಮದ ತುತ್ತ ತುದಿ ಆಗಿರ್ಬೋದು. ಮತ್ತು ವಿವಿಧ ರಾಜ್ಯಗಳ ಒಂದು ಕರಾವಳಿ ಭಾಗದ ಹೆಸರುಗಳನ್ನು ಕೇಳ್ಬೋದು. ಹೀಗೆ ಪ್ರಾಬಬಿಲಿಟಿ ಹೆಚ್ಚಾಗಿರುತ್ತೆ ಮ್ಯಾಪಲ್ಲಿ. ಇದ್ರ ಬಗ್ಗೆ ನೀವು ಪ್ರತಿ ಚಾಪ್ಟ್ರಲ್ಲಿ ಏನು ಜಿಯೋಗ್ರಫಿನಲ್ಲಿ ಬರುವಂಥ ಚಾಪ್ಟ್ರಲ್ಲಿ ನೀವು ಆಯ್ಕೆ ಮಾಡಿಕೊಂಡು ಆ ಉತ್ತರಗಳನ್ನು ಕಲ್ತ್ಕೊಂಡ್ರೆ ಈಸಿಯಾಗಿ ಇದಕ್ಕೆ ಆನ್ಸರನ್ನು ಬರಿಬೋದು. ಇಷ್ಟು ಎಸ್ಸೆ1 ಪ್ರಶ್ನೆಗೆ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ತಯಾರು ಮಾಡಿ ನಿಮಗೆ ಕೊಟ್ಟಿದ್ದೀನಿ. ಇದನ್ನು ನೋಡಿ ನೀವು ಇನ್ನಷ್ಟು ಓದ್ಕೊಂಡ್ರೆ ಈಸಿಯಾಗಿ ನೀವು ಏನು ಮಾಡ್ಬೋದು, 80 ಅಂಕಗಳಿಗೆ 75 ಅಂಕಗಳನ್ನು ತೆಗೆದುಕೊಳ್ಳುವಂಥ ಪ್ರಾಬಬಿಲಿಟಿ ಹೆಚ್ಚಾಗಿರುತ್ತೆ. ಇಷ್ಟು ಹೇಳೋದಕ್ಕೆ ಇಷ್ಟಪಡ್ತೀನಿ. ಎಲ್ಲರಿಗೂ ಧನ್ಯವಾದ. ನಮಸ್ತೆ. ಥ್ಯಾಂಕ್ ಯು.